ರಾತ್ರಿನೇ ನೀರಿನಲ್ಲಿ ಸೋಪನ್ನು ಹಾಕಿ ಇಟ್ಬಿಡಿ. ಬೆಳಗ್ಗೆ ಅಷ್ಟರಲ್ಲಿ ನೋಡಿ ಸೋಪೆಲ್ಲ ಕರಗಿ ಈ ನೀರು ಜೊತೆ 1 ಲೀಟ್ರು ಅಥವಾ 2 ಲೀಟ್ರ್ ಆಗುವಷ್ಟು ನೀರನ್ನು ಕೂಡ ನೀವು ತೊಗೋಬಹುದು. ನಿಮಗೆ ಲಿಕ್ವಿಡ್ ಯಾವ ಕನ್ಸಿಸ್ಟೆನ್ಸಿ ಬೇಕೋ ಅದ್ರ ಮೇಲೆ ನೀವು ನೀರನ್ನು ಹಾಕೊಳ್ಳಿ. ಅದ್ರ ಜೊತೆಗೆ ಸೋಪನ್ನು ಹಾಕಿ ರಾತ್ರಿನೇ ನೆನೆಸಿಟ್ಬಿಡಿ. ಬೆಳಗ್ಗೆ ಅಷ್ಟರಲ್ಲಿ ಕರಗಿ ಒಂದೊಳ್ಳೆ ಲಿಕ್ವಿಡ್ ಅನ್ನೋದು ಸಿದ್ಧ ಆಗಿದೆ. ಇದನ್ನು ಬಾಟಲ್ಗಳಲ್ಲಿ ಮತ್ತು ಈಗಾಗಲೇ ನೀವು ಲಿಕ್ವಿಡ್ನೆಲ್ಲ ಬಳಸ್ತಾ ಇದ್ರಿ, ಫ್ಯಾಬ್ರಿಕ್ ಕಂಡೀಷನರ್ ಎಲ್ಲ ಅಂತಂದರೆ ಬಾಟಲ್ಗಳು ಇದ್ದೇ ಇರುತ್ತೆ ಮನೆಯಲ್ಲಿ. ಆ ಒಂದು ಬಾಟಲ್ಗಳಲ್ಲಿ ಈ ಲಿಕ್ವಿಡನ್ನು ಸ್ಟೋರ್ ಮಾಡಿ ನೀವು 3 ತಿಂಗಳು 2 ತಿಂಗಳವರೆಗೂ ಈ ಒಂದು ಲಿಕ್ವಿಡನ್ನು ಆರಾಮಾಗಿ ಬಳಸಬಹುದು. ಇವಾಗ ನಾನು ಬಾಟಲ್ಗೆ ಹಾಕಿ ಲಿಕ್ವಿಡನ್ನು ಸ್ಟೋರ್ ಮಾಡ್ತಾ ಇದ್ದೀನಿ. ನೋಡಿ ಎಷ್ಟೊಂದಾಗಿದೆ. ನಾನಿಲ್ಲಿ ಸುಮಾರು 1.5 ಲೀಟ್ರಷ್ಟು ನೀರನ್ನು ಹಾಕಿ ಕೇವಲ 30 ರೂಪಾಯಿ ಖರ್ಚು ಮಾಡಿರೋದಷ್ಟೇ 1.5 ಲೀಟ್ರ್ ಆಗುವಷ್ಟು ಲಿಕ್ವಿಡ್ ಅನ್ನೋದು ಸಿದ್ಧ ಆಗಿದೆ. 1000 ರೂಪಾಯಿ ಹಣ ಉಳಿಸ್ಕೊಳ್ಬೋದು ಈ ಒಂದು ಟಿಪ್ಪನ್ನು ಫಾಲೋ ಮಾಡಿದರೆ. ಎಲ್ಲ ನಾವು ಮಾರ್ಕೆಟ್ನಲ್ಲಿ ಹೊರಗಡೆಯಿಂದ ತರುವಂಥ ಲಿಕ್ವಿಡ್ಗಳು ಬೇಗನೆ ಖಾಲಿ ಆಗ್ತಾ ಇರುತ್ತೆ. ಅದಕ್ಕೆ ಅಂತ ಎಷ್ಟು ಹಣ ಖರ್ಚು ಮಾಡ್ತಾ ಇರ್ತೀವಿ. ಈ ರೀತಿ ಸೋಪನ್ನು ಬಳಸಿ ಲಿಕ್ವಿಡನ್ನು ನಾವು ತಯಾರಿಸ್ಕೊಂಡ್ರೆ ಬಟ್ಟೆ ಕೂಡ ಒಗೆಯೋದಕ್ಕೆ ತುಂಬ ಚೆನ್ನಾಗಿ ಉಪಯೋಗಕ್ಕೆ ಬರುತ್ತೆ ಮತ್ತು ಹಣ ಉಳಿತಾಯ ಕೂಡ ಆಗುತ್ತೆ. ನೋಡಿ ಇವಾಗ ನಾನು ನೀರಿನ ಜೊತೆಗೆ ಈ ಒಂದು ಸಿದ್ಧ ಮಾಡ್ಕೊಂಡಿರುವಂಥ ಲಿಕ್ವಿಡನ್ನು ಸ್ವಲ್ಪ ಹಾಕಿದ್ದೀನಿ. ಏನು ಉಳಿದಿದೆ ಅದರಲ್ಲಿ ಒಂದು ಚೂರನ್ನು ಹಾಕಿದ್ದೀನಿ. ನೋಡಿ 1-2 ಸ್ಕೂಬ್ ಆಗೋಷ್ಟು ಹಾಕಿದ್ದೀನಿ ಅಂತ ಹೇಳ್ಬೋದು. ಇವಾಗ ನೋಡಿ ಎಷ್ಟು ಚೆನ್ನಾಗಿ ನೊರೆ ಬರ್ತಾ ಇದೆ, ನೀವೇ ನೋಡ್ತಾ ಇದ್ದೀರಲ್ವಾ. ಇವಾಗ ಇದರಲ್ಲಿ ಈ ಒಂದು ನೀರಿನಲ್ಲಿ ಬಟ್ಟೆಗಳನ್ನ ನೆನೆಸಿ ನಾನು ವಾಶ್ ಮಾಡ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಕೊಳೆ ಬಿಟ್ಕೊಳ್ಳುತ್ತೆ ಅಂದರೆ ಈ ರೀತಿ ಲಿಕ್ವಿಡನ್ನು ತಯಾರಿಸ್ಕೊಂಡು ಮನೆಯಲ್ಲೇ ಬಟ್ಟೆಗಳನ್ನ ಒಗೆದು ನೋಡಿ ಸೂಪರ್ ಕ್ಲೀನ್ ಆಗುತ್ತೆ.